SWM ಶುಲ್ಕದಿಂದ 25 ಲಕ್ಷ, ಕಟ್ಟಡ ಪರವಾನಗಿಯಿಂದ 18 ಲಕ್ಷ, ಅಭಿವೃದ್ಧಿ ಶುಲ್ಕಗಳಿಂದ 11 ಲಕ್ಷ, ಜಾಹೀರಾತು ತೆರಿಗೆಯಿಂದ 16,000 ಮತ್ತು ಗೊಬ್ಬರ ಮಾರಾಟದಿಂದ 46,000, ಅನುಪಯುಕ್ತ ವಸ್ತುಗಳ ಮಾರಾಟದಿಂದ 7,50,000, ಅನಧಿಕೃತ ಆಸ್ತಿಗಳಿಂದ ದಂಡ ರೂಪದಲ್ಲಿ ತೆರಿಗೆ ಆಕರಣೆ 28 ಲಕ್ಷ ಹಾಗೂ ಇತರೆ ಮೂಲಗಳಿಂದ 16,18,000, ಒಟ್ಟು 9,42,00,000ಗಳನ್ನು ಸ್ವಂತ ಮೂಲದಿಂದ ಆದಾಯವನ್ನು ಸಂಗ್ರಹಿಸುವ ಗುರಿಯನ್ನು ಹೊಂದಲಾಗಿರುತ್ತದೆ. ರಾಜ್ಯದ ಹಣಕಾಸು ಯೋಜನೆ ಅನುದಾನ. ರಾಜ್ಯ ಹಣಕಾಸು ಯೋಜನೆಯಡಿ 76 ಲಕ್ಷ ಮುಕ್ತ ನಿಧಿ ಅನುದಾನ, 2,90,00,000 ವೇತನ ನಿಧಿ, 2,40,00,000 ವಿದ್ಯುತ್ ಬಿಲ್ ಪಾವತಿ ಅನುದಾನ, SFC ವಿಶೇಷ ಅನುದಾನದಡಿ 3,50,00,000, SFC ಕುಡಿಯುವ ನೀರಿನ ಅನುದಾನ 6,50,000, ಹೀಗೆ ಒಟ್ಟು 100,05,00,000ಗಳನ್ನು ರಾಜಸ್ವ ಅನುದಾನವನ್ನು ರಾಜ್ಯ ಸರ್ಕಾರದಿಂದ ನಿರೀಕ್ಷಿಸಲಾಗುತ್ತದೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.